ಒಂದ್ಸಲಿ ಗಿಲ್ಲಿ ಹೇಳಿದ್ರು, ಅವ್ರ ಅಜ್ಜಿ ಪಡಸಾಲೆಯಲ್ಲಿ ಕುತ್ಕೊಂಡು ಪಕ್ಕದ ಮನೆಯವ್ರ ಜೊತೆ ಇಡೀ ಊರ್ ಬಗ್ಗೆ ಮಾತಾಡ್ತಾರೆ, ಮಾತಾಡೋಕ್ ವಿಷಯ ಸಿಗ್ಲಿಲ್ಲ ಅಂದ್ರೆ ನಮ್ಮನೆಯವ್ರ ಬಗ್ಗೆನೇ ಮಾತಾಡ್ಬಿಡ್ತಾರೆ ಅಂತ. ಈ ಗಿಲ್ಲಿಗೆ ಆ ಅಜ್ಜಿ ಬುದ್ಧಿ. ಇವ್ರದೇ ಊರ್ ಬಾಗ್ಲಾಗಿದೆ ಕಾವ್ಯ ಅವ್ರ ಇವ್ರ ಜೊತೆ ಮಾತಾಡ್ತಿಲ್ಲ ಅಂತ. ಇವ್ರಿಗೆ ಅಶ್ವಿನಿ ಅವರು ಮತ್ತು ಧ್ರುವಂತ್ ಅವ್ರ ಜಗಳದಲ್ಲಿ ಕ್ಯೂರಿಯಾಸಿಟಿ. ಇವರಿಬ್ಬರನ್ನ ದೂರ ಮಾಡೋದು ಇವರ ಬಯಕೆ. ಅಶ್ವಿನಿ ಅವರು ವೇಸ್ಟು, ಕೈಲಾಗದೆ ಇರೋರು ಅಂತ ಹೇಳೋ ಗಿಲ್ಲಿ ಅವ್ರ ಟಾರ್ಗೆಟ್ ಯಾವಾಗಲೂ ಅಶ್ವಿನಿ ಅವರೇನೆ. ಇನ್ಮೇಲೆ ಅಶ್ವಿನಿ ಅವ್ರು ಬಂದು ಮಾತಾಡಿದ್ರೆ ಎಷ್ಟು ಬೇಕೋ ಅಷ್ಟು ಮಾತಾಡು ಅಂತ ಹೇಳೋ ಗಿಲ್ಲಿ ಅವರು ಕಾವ್ಯ ಅವ್ರ ಹತ್ರ ಎಷ್ಟು ಬೇಕೋ ಅಷ್ಟು ಮಾತಾಡಿದ್ರೆ ಮೇ ಬಿ ಕಾವ್ಯ ಅವ್ರು ಇಷ್ಟೊತ್ತಿಗೆ ಎಲಿಮಿನೇಟ್ ಆಗಿ ಹೋಗ್ಬಿಡ್ತಿದ್ರು, ಅಥವಾ ಗಿಲ್ಲಿ ವಿತೌಟ್ ಕಾವ್ಯ ಹೇಗಿರ್ತಿದ್ರು ಅಂತ ಆಡಿಯನ್ಸ್ಗಿನ್ನ ಕ್ಲಾರಿಟಿ ಸಿಗ್ತಾ ಇತ್ತು. ಅವ್ರು ಬೇಡ ಬೇಡ ಅಂದ್ರು ಇವ್ರು ಬೇಕು ಬೇಕು ಅಂದ್ಕೊಂಡು ಕಾವು ಕಾವು ಅಂತ ಹಿಂದೆ ಹೋಗ್ತಿರ್ತಾರೆ. ಈ ಮನೇಲಿ ಹೇಗಿದೆ ಅಂದರೆ, ರಕ್ಷಿತಾ ಅವ್ರಿಗೆ ಗಿಲ್ಲಿ ಅಂದರೆ ಇಷ್ಟ, ಗಿಲ್ಲಿಗೆ ಕಾವ್ಯ ಅಂದರೆ ಇಷ್ಟ. ರಕ್ಷಿತಾ ಅವ್ರಿಗೆ ಧ್ರುವಂತ್ ಕಂಡ್ರೆ ಆಗಲ್ಲ, ಗಿಲ್ಲಿ ಅವ್ರಿಗೆ ಅಶ್ವಿನಿ ಅವ್ರು ಕಂಡ್ರೆ ಆಗಲ್ಲ. ಇವರಿಬ್ಬರಿಗೂ ಆಗದೆ ಇರೋರು ಆ ಕಡೆ ಬೆಸ್ಟೀಸು. ಆ ಕಡೆ ಧ್ರುವಂತ್ ಇಲ್ಲ ಅಂದರೆ ಈ ಕಡೆ ರಕ್ಷಿತಾ ಹೋಗಿ ಅಶ್ವಿನಿ ಅವ್ರ ಜೊತೆ ಕುತ್ಕೊತಾರೆ. ಈ ಮನೆಯ ಪರ್ಮಿಟೇಷನ್ ಕಾಂಬಿನೇಷನ್ ಹೇಗಿದೆ ಅಂತಂದರೆ ಮ್ಯಾಥಮೆಟಿಕ್ಸಲ್ಲಿ ಬರೋ ಪರ್ಮಿಟೇಷನ್ ಕಾಂಬಿನೇಷನ್ಗಿಂತನೂ ಕಾಂಪ್ಲಿಕೇಟೆಡ್ ಆಗಿದೆ. ಇಲ್ಯಾರು ಹೀರೋಗಳನ್ನ ಹುಟ್ಟಾಕಲ್ಲ, ನಮಗ್ ನಾವೇ ಹೀರೋ ಆಗ್ಬೇಕು.